ಕತೆ ಉಟ್ಕೋಲಿಕ್ಕೆ ಏನೋ ಒಂದು ಮೈಂಡಿಗೆ ಒಂದು ಫ್ಲ್ಯಾಶ್ ಹೊಡಿಯುತ್ತೆ ಸರ್ ಅಷ್ಟೇ. ಅದನ್ನ ಇಟ್ಕೊಂಡು ಪಾಯಿಂಟ್ ಇಟ್ಕೊಂಡು ಡೆವಲಪ್ ಮಾಡ್ತೀವಿ, ಅದು ಕಮರ್ಷಿಯಲ್ ಆಗಿ ಅಷ್ಟೇ. ನನಗೆ ಇವಾಗ ಏನಂತಂದರೆ, ಇವಾಗ ನಮ್ಮ ಇತಿಹಾಸ, ಇವಾಗ ನಮ್ಮ ಒಂದು ಇವಾಗ ನಡೆಯೋ ತುಂಬ ಜನ ಮಾಡ್ತಾ ಇರುವಂಥ ಇವಾಗ ಛತ್ರಪತಿ ಶಿವಾಜಿ ಬಗ್ಗೆ ಈ ಥರ ಕಥೆಗಳು ಮಾಡೋದು, ಇತಿಹಾಸ ಗೊತ್ತಿದ್ದು ಅದರ ಮೇಲೆ ತುಂಬಾ ವರ್ಕೌಟ್ ಮಾಡಬೇಕು. ಇವಾಗ ನಾನು ಲಾಸ್ಟು ಯಾರೋ ಒಬ್ಬರು ಫ್ರೆಂಡು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಮೈಲೇಶ್ವರ ಟೆಂಪಲ್ ಬಗ್ಗೆ ಲಿಂಗೇಶ್ವರ ಟೆಂಪಲ್ ಬಗ್ಗೆ ಹಂಗೆ ಡಿಸ್ಕಷನ್ ಆಯಿತು. ಡಿಸ್ಕಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಸ್ವಲ್ಪ ಹಂಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಏನೋ ಒಂದು ಇನ್ಸ್ಪಿರೇಷನ್ ಹೊಡಿದ ತಕ್ಷಣ ಅದನ್ನೊಂದು ಕಥೆಯಾಗಿ ಮಾಡಿದ್ದೀನಿ. ಬಿಕಾಸ್ ಒಂದು ಲಿಂಗೇಶ್ವರ ಹೆಂಗೆ ಉಟ್ಕೊಂಡ್ರು, ಹೆಂಗೆ ಬಂದರು, ಈಗ ಅದೇ ಲಿಂಗೇಶ್ವರನ ನಾವು ಇಲ್ಲಿ ಒಂದು ಹೆಸರು ಕರಿತೀವಿ, ಮಹಾರಾಷ್ಟ್ರದಲ್ಲಿ ಒಂದು ಹೆಸರು ಕರಿತೀವಿ, ತೆಲುಗಲ್ಲಿ ಮಲ್ಲಣ್ಣ ಅಂತ ಕರೀತಾರೆ, ತಮಿಳಲ್ಲಿ ಮರಿಯಾರಪ್ಪನೋ ಏನೋ ಅಂತ ಕರೀತಾರೆ. ವಾಟ್ ಎವರ್ ಇಟ್ ಈಸ್, ಎಲ್ಲವೂ ದೇವರು ಒಂದೇನೆ. ಬಟ್ ಅವರು ಉಟ್ಕೋಲಿಕ್ಕೆ ಒಂದು ದಾರಿ, ಒಂದು ಕತೆ ಇರುತ್ತೆ. ಅದನ್ನು ನಾವು ಇವಾಗ ಥರ ಹೇಳ್ಬೋದು ಅಂತ ನಾನು ತಲೆ ಕೆಡಿಸ್ಕೊಂಡೆ, ಒಂದು ಲೈನ್ ಬರೀತೀನಿ. ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.